ಅದು ತುಂಟ ಕುದುರೆ ಅನ್ನೋದು ನಂಗೆ ಚೆನ್ನಾಗೇ ತಿಳಿದಿತ್ತು. ಅದಕ್ಕೆ ನಾನು ಹೇಳ್ದೆ, ಬೇಡ ಕಣು, ಅದು ಮೊದಲೇ ತುಂಡು ಕುದುರೆ, ಅದು ನಿನ್ನನ್ನ ಎತ್ತಾಕಿ ಕೈಕಾಲು ಮುರಿದ್ರೆ ಏನ್ ಗತಿ ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆದರೂ ಅವನು ಬಿಡದೆ, ಓ ಇದೇನ್ ಮಹಾ, ನನಗೆ ಕುದುರೆ ಸವಾರಿ ಬರುತ್ತೆ, ನಾನು ಇದನ್ನ ಸುಲಭವಾಗಿ ಪಳಗಿಸ್ಬಿಡ್ತೀನಿ ಅಂತೆಲ್ಲ ಕೊಚ್ಕೊಂಡ. ತುಂಬಾ ಪೀಡಿಸ್ದ. ಅವನ ಹಠನ ತಡಿಲಾರದೆ ನಾನು ಡಾಕ್ಟರಿಗೆ ಹೇಳಿ ಅನುಮತಿ ಕೊಡಿಸ್ದೆ. ಈಗ ನೋಡಬೇಕು ಪ್ರಶಾಂತನ ಆನಂದವನ್ನು. ತಕ್ಷಣ ಹಾರಿ ಕುದುರೆ ಮೇಲೇರಿ ಕುಳಿತುಕೊಂಡ. ಲಗಾಮನ್ನ ಕೈಯಲ್ಲಿ ಹಿಡಿದುಕೊಂಡು ಹೈ ಹೈ ಅಂದ. ಕುದುರೆ ಥೈ ಥೈ ಅಂತ ನೆಗೆಯುತ್ತಾ ಓಡ್ತು. ಅಲ್ಲ, ಹೊಸಬ್ಬನೊಬ್ಬ ಒಂದು ಸರಿಯಾದ ಕುದುರೆಯನ್ನ ಹತ್ತಿ ಸವಾರಿ ಮಾಡಬೇಕಾದ್ರೆ ಎಷ್ಟು ಕಷ್ಟ. ಇನ್ನು ಇದು ತುಂಡು ಕುದುರೆ. ಸಾಲದಕ್ಕೆ ಬೆನ್ನ ಮೇಲೆ ಕುಳಿತವನು ಪುಟಾಣಿ ಹುಡುಗ. ಕುದುರೆ ತನ್ನಿಷ್ಟದಂತೆ ಸೀದಾ ಡಾಕ್ಟರ್ ಹಳ್ಳಿ ಕಡೆಗೆ ಓಡಲಾರಂಭಿಸಿತು. ಹುಡುಗ ಲಗಾಮ್ ಹಿಡಿದುಕೊಂಡು ಎಳೆದಾಡಿ ಸೆಣಸಾಡಿ ಅದನ್ನ ಹತೋಟಿಗೆ ತಂದು ಹಾಗೂ ಹೀಗೂ ವಾಪಸ್ ಜೈರಾಮ್ ಬಾಟಿಗೆ ಬಂದು ಸೇರಿದ. ಆದರೆ ಅಷ್ಟರಲ್ಲೇ ಆ ತುಂಡು ಕುದುರೆ ಮುಳ್ಳಿನ ಪೊದೆ, ಬಿದಿರು ಮಳೆ ಎಲ್ಲೆಂದರಲ್ಲಿ ನುಗ್ಗಿಕೊಂಡು ಓಡಿದ್ರಿಂದ ಹುಡುಗನ ಬಟ್ಟೆಯೆಲ್ಲಾ ಹರಿದು ಜೂಲಾಗೋಗಿತ್ತು. ಜೊತೆಗೆ ಮೈಯಲ್ಲೂ ಅಲ್ಲಲ್ಲಿ ತರ್ಚಿ ಗಾಯವಾಗಿ ರಕ್ತನೂ ಸೋರ್ತಿತ್ತು. ಇತ್ತ ನಾನು ಕಾತರಳಾಗಿ ಅವನು ಸುರಕ್ಷಿತವಾಗಿ ಹಿಂದಿರುಗಿ ಬರೋದನ್ನೇ ಕಾಯ್ತಾ ಕುಳಿತಿದ್ದೆ. ಈಗ ಹುಡುಗನ ಅವಸ್ಥೆಯನ್ನು ಕಂಡು ನನಗೆ ಹೇಗಾಗಿರ್ಬೇಡ, ಎಷ್ಟು ಹೇಳಿದ್ರೂ ಕೇಳದೆ ತುಂಟತನ ಮಾಡಿದ್ದಕ್ಕಾಗಿ ಅವನನ್ನ ಚೆನ್ನಾಗಿ ಬೈದೆ. ಬೈಯುತ್ತಲೇ ಅವನ ಗಾಯಗಳನ್ನು ತೊಳೆದು ಔಷಧ ಲೇಪಿಸಿ ಒಂದು ಹೊಸ ಬಟ್ಟೆ ಕೊಟ್ಟೆ. ಈ ಘಟನೆ ನೋಡಿದಾಗ ಹುಡುಗ ಪ್ರಶಾಂತ ಶ್ರೀಮಾತೆಯವರ ಹತ್ರ ತನ್ನ ತಾಯಿಯನ್ನು ಸಲಿಗೆಯಿಂದ ಹಠ ಮಾಡಿದ್ದು ಒಂದು ಸ್ವಾರಸ್ಯ ಆದರೆ, ಅವನು ತನ್ನ ಮಗನ ಅನ್ನೋ ಸಲಿಗೆಯಿಂದ ಶ್ರೀಮಾತೆಯವರು ಬೈದಿದ್ದು ಇನ್ನೊಂದು ಸ್ವಾರಸ್ಯ. ಹೀಗೆ ಶ್ರೀಮಾತೆಯವರ ಭಕ್ತ ಜನರ ನಡುವಣ ಸಂಬಂಧ ಅಂದ್ರೆ ತಾಯಿ ಮಕ್ಕಳ ನಡುವೆ ಇರುವ ಪ್ರೀತಿ ವಾತ್ಸಲ್ಯಯುತವಾದ ಬಾಂಧವ್ಯ. ಆದರೆ ಕೆಲವೊಮ್ಮೆ ಮಾತ್ರ ವಿವೇಕ ಇಲ್ಲದ ಅತಿ ಭಾವುಕತೆ ಕೆಲವು ಭಕ್ತರು ಬರ್ತಾ ಇದ್ರು. ಅವರ ವರ್ತನೆ ಶ್ರೀಮಾತೆಯವರಿಗೆ ತುಂಬಾ ಕಷ್ಟವಾಗ್ತಿತ್ತು. ಅವರು ಬರೀ ಅತಿ ಭಾವುಕತನದಲ್ಲೇ ಇದ್ರು, ನೈಜತೆಯನ್ನು ನೋಡ್ತಾನೆ ಇತ್ತಿಲ್ಲ. ಬರೀ ಕಷ್ಟ ಏನು ಅನ್ನೋದನ್ನು ರೋಸೋಗೋ ಹಾಕ್ತಿತ್ತು. ಶ್ರೀಮಾತೆಯವರಿಗಿಂತ ತುಂಬಾ ಕಷ್ಟ ಆಗ್ತಿತ್ತು. ಆದರೂ ಅವರು ಸಾಮಾನ್ಯವಾಗಿ ಅವೆಲ್ಲವನ್ನು ಮರುಮಾತಾಡದೆ ಸಹಿಸ್ಕೋತಾ ಇದ್ರು. ಅಷ್ಟೇ ಅಲ್ಲ, ಅವರು ಪ್ರೇಮದಲ್ಲಿ ಒಂದಿಷ್ಟು ಭೇದ ತೋರ್ತಿರ್ಲಿಲ್ಲ. ಒಂದು ಸರಿ ಹೀಗೆ ಆಯಿತು. ಇಬ್ಬರು ಭಕ್ತರು ಶ್ರೀಮಾತೆಯವರಿಗೆ ಪಾತ್ಪೂಜೆ ಸಲ್ಲಿಸುವ ಬಯಕೆಯಿಂದ ಹೂವು, ಬಿಲ್ಪತ್ರೆ, ತುಳಸಿ ಎಲ್ಲ ಸಂಗ್ರಹಿಸಿಕೊಂಡು ಜೈರಾಮ್ ಬಾಟಿಗೆ ಬರ್ತಾರೆ. ಆದರೆ ಶ್ರೀಮಾತೆ ಸೇವಕರಾಗಿದ್ದ ಒಬ್ಬರು ಬ್ರಹ್ಮಚಾರಿಗಳು ಇದನ್ನು ದೂರದಿಂದಲೇ ನೋಡಿ ಆ ಭಕ್ತರನ್ನ ತಡೀತಾರೆ. ಯಾಕೆಂದ್ರೆ ಅವ್ರ ಭಕ್ತಿ ಏನೋ ದೊಡ್ಡದೆ, ಆದರೆ ಶ್ರೀಮಾತೆಯವರನ್ನು ತಮ್ಮ ಪೂಜೆಯನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿದ್ದಾರೆಯಾ, ಅವರ ಒಪ್ಪಿಗೆ ಆದರೂ ಇದೆಯಾ, ಇದನ್ನು ತಿಳ್ಕೊಳ್ಳೋಷ್ಟು ವಿವೇಕ ಕೂಡ ಇಲ್ಲ ಆ ಭಕ್ತರಿಗೆ. ಬರೀ ಸಿದ್ಧತೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಶ್ರೀಮಾತೆಯವರಿಗೆ ಸಂಧಿವಾತ, ಕಾಲ್ಗಂಟುಗಳು, ಕಾಲ್ಬೆರಳುಗಳ ಗಂಟುಗಳು ತುಂಬಾ ನೋಯ್ತಾ ಇದೆ, ಯಾವಾಗಲೂ ನೋಯ್ತಾ ಇದೆ. ಎರಡನೇದಾಗಿ ಬಿಲ್ಪತ್ರೆ ಶಿವನಿಗೆ ತುಳಸಿ ವಿಷ್ಣುಗೂ ಪ್ರಿಯ ಅನ್ನೋ ಕಾರಣದಿಂದಾಗಿ ಅವುಗಳ ಮೂಲಕ ತಾವು ಪೂಜೆ ಸ್ವೀಕರಿಸ್ತಾ ಇರಲಿಲ್ಲ. ಅವರು ಯಾವತ್ತೂ ಅದನ್ನು ಒಪ್ತಾ ಇರಲಿಲ್ಲ. ಈ ವಿಷಯನೆಲ್ಲ ತಿಳಿಸಿ ಬ್ರಹ್ಮಚಾರಿಗಳು ಆ ಭಕ್ತರನ್ನ ತಡೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆ ಭಕ್ತರು ಬ್ರಹ್ಮಚಾರಿಗಳ ಮಾತನ್ನು ಕೇಳುವುದೇ ಇಲ್ಲ, ಅವ್ರ ಮಾತಿಗೆ ಕಿವಿನೇ ಕೊಡಲ್ಲ. ತಮ್ಮ ಇಷ್ಟ ಹಾಗೆ ಮಾಡೋಕೆ ಶ್ರೀಮಾತೆಯವರ ಕೋಣೆಯ ಕಡೆ ಮುಗ್ನುಗ್ತಾರೆ. ಆಗ ಬ್ರಹ್ಮಚಾರಿಗಳು ವಿಧಿ ಇಲ್ದೇನೆ ಯಾವ ಉಪಾಯವೂ ಕಾಣದೆ ಸ್ವಲ್ಪ ಗದರಿಸಿ ಅವರನ್ನ ತಡೀತಾರೆ. ಆದರೆ ಜೊತೆಯಲ್ಲೇ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ಭಯನೂ ಆಗತ್ತೆ. ಯಾಕೆಂದ್ರೆ
ಶ್ರೀಮಾತೆಯವರು ತಾವು ಹಾಗೆ ಭಕ್ತರನ್ನ ಗದರಿಸಿ ತಡೆದಿದ್ದು ತಪ್ಪು ಅಂದ್ರೆ? ಆದರೆ ಪುಣ್ಯ, ಶ್ರೀಮಾತೆಯವರು ಇವರು ಮಾಡಿದ್ದನ್ನೇ ಒಪ್ಪಿಕೊಂಡ್ರು. ಆಮೇಲೆ ಅವರ ಬ್ರಹ್ಮಚಾರಿನೂ ಕರೆದು ಹೇಳ್ತಾರ. ಆಮೇಲೆ ಆ ಬ್ರಹ್ಮಚಾರಿಗಳನ್ನು ಕರೆದು ಶ್ರೀಮಾತೆಯವರೇ ಹೇಳ್ತಾ ಇದ್ದಾರೆ, ನೋಡಪ್ಪ, ಹೀಗೆ ನೀನು ನನ್ನ ಬಳಿಯಲ್ಲೇ ಇದ್ಕೊಂಡು ಎಲ್ಲ ವಿಷಯಗಳನ್ನು ಸ್ವಲ್ಪ ನಿಗಾ ಇಡ್ತಿರ್ಬೇಕು. ನಾನು ಉದ್ಬೋಧನದಲ್ಲಿದ್ದಾಗ ನನಗೆ ಸ್ವಲ್ಪವೂ ತೊಂದರೆಯಾಗದ ಹಾಗೆ ಅವರೆಲ್ಲ ಎಷ್ಟೊಂದು ಬಗೆಯಿಂದ ಕಾಪಾಡ್ತಾರೆ ಗೊತ್ತೇನೋ ನಿನಗೆ? ಬಹಳ ಹಿಂದಿಂದು ಒಂದು ಘಟನೆ. ಸ್ವಾಮಿ ಶಾರದಾನಂದರು ಜೈರಾಮ್ ಬಾಟಿಗೆ ಬಂದಿದ್ದ ಸಮಯ. ಆಗೊಂದು ದಿನ ಒಬ್ಬ ಯುವಕ ಭಕ್ತ ಬಂದು ಶ್ರೀಮಾತೆಯವರನ್ನು ಕಾಣಬೇಕು ಅಂತ. ಅವರನ್ನ ನೋಡಿ ಉದ್ದಂಡ ನಮಸ್ಕಾರ ಮಾಡಿದ ಆತ ಭಕ್ತಿ ಆವೇಶದಲ್ಲಿ ಅವರ ಪಾದನ ತನ್ನ ಎದೆಗೆ ತಬ್ಕೋಬೇಕು ಅಂತ ಹುಚ್ಚು ಬೈಕೆಯಿಂದ ಎಳಿತಾ ಇದ್ದಾನೆ. ಅವ್ರ ಗತಿ ಏನಾಗಬೇಡ, ಅವ್ರ ಕಂಬ ಹಿಡಿದು ನಿಂತಿದ್ರು. ಇಲ್ದೇ ಕೆಳಕ್ಕೆ ಬೀಳ್ಬೇಕಾಗಿತ್ತು ಶ್ರೀಮಾತೆಯವರು. ಇಂಥ ಹುಚ್ಚು ಭಕ್ತರು ಬರ್ತಾ ಇದ್ರು. ಒಂದಿನ ಯಾರೋ ಒಬ್ಬ ಯುವಕ ಬಂದು ನನ್ನನ್ನು ಕಾಣಬೇಕು ಅಂತಂದ. ಬ್ರಹ್ಮಚಾರಿಗಳೊಬ್ರು ಅವನನ್ನ ನನ್ನ ಬಳಿಗೆ ಕರೆದುಕೊಂಡು ಬಂದ್ರು. ನಾನು ನನ್ನ ಕೋಣೆಯಲ್ಲೇ ನಿಂತಿದ್ದೆ. ಆ ಭಕ್ತ ಸಮೀಪಿಸಿದವನೇ ಉದ್ದಂಡ ನಮಸ್ಕಾರ ಮಾಡಿದೆಯೇ. ಬಳಿಕ ಭಕ್ತಿಯ ಆವೇಶದಲ್ಲಿ ನನ್ನ ಪಾದಗಳನ್ನು ತನ್ನೆದೆಗೆ ತಬ್ಬಿಕೊಳ್ಬೇಕೆಂಬ ಹುಚ್ಚು ಬೈಕೆಯಿಂದ ಅವನು ನನ್ನನ್ನ ಎಳೆಯಕ್ಕಾರಂಭಿಸ್ದ. ಈಗ ನನ್ನ ಗತಿ ಏನಾಗಬೇಡ. ಆದರೆ ಅದೃಷ್ಟವಶಾತ್ ನಾನು ಕಂಬನ ಹಿಡಿದುಕೊಂಡು ನಿಂತ್ಕೊಂಡಿದ್ದೆ. ಸದ್ಯ ಬಿದ್ದುಬಿಡ್ಲಿಲ್ಲ. ತಕ್ಷಣನೇ ಬ್ರಹ್ಮಚಾರಿಗಳು ಓಡ್ ಬಂದು ಆ ಹುಚ್ಚು ಬುದ್ಧಿಯ ಭಕ್ತನನ್ನ ಗೇಟ್ ದಾಟಿಸಿ ಬಂದ್ರು. ಆಮೇಲೆ ಬ್ರಹ್ಮಚಾರಿಗಳಿಂದ ವಿಷಯನೆಲ್ಲ ಕೇಳಿದಂತಹ ಸ್ವಾಮಿ ಶಾರದಾನಂದರು ವಿಷಾದದಿಂದ ಒಂದು ಕ್ಷಣ ಸುಮ್ಮನಿದ್ದು ಆಮೇಲೆ ಹೇಳ್ತಾರೆ, ಶ್ರೀಮಾತೆಯವರು ನಿಂತ್ಕೊಂಡಿರುವಾಗ ಯೋಗೇನ್ ಮಹಾರಾಜರು ಯಾವತ್ತೂ ನಮಸ್ಕಾರ ಮಾಡ್ತಿರ್ಲಿಲ್ಲ. ಅವರು ಅಲ್ಲಿಂದ ಹೊರಟೋದ್ಮೇಲೆ ಅವ್ರ ಪಾದ ಧೂಳಿ ತಗೊಂಡು ತಲೆ ಮೇಟಿಲ್ಟ್ಕೊತಿದ್ರು. ಹೀಗೆ ವಿಚಿತ್ರ ಬುದ್ಧಿಯ ಭಕ್ತರು ಆಗಾಗ ಬರ್ತಾನೇ ಇದ್ರು. ಒಂದ್ಸರಿ ಯಾರೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಒಂದಿಷ್ಟು ಹೂವು ಹಿಡ್ಕೊಂಡು ಅವಸರವಾಗಿ ಬಂದು ಈ ಕೂಡಲೇ ಶ್ರೀಮಾತೆಯವರು ನೋಡಬೇಕು ಅಂತ ದಾವಂತ ಪಡಿಸ್ತೊಡಗ್ತಾನೆ. ಅವರೇನು ಒಳಗಡೆ ಅಡಿಗೆ ಮಾಡ್ತಿದ್ದಾರೋ, ಪೂಜೆ ಮಾಡ್ತಿದ್ದಾರೋ ಅಥವಾ ವಿಶ್ರಾಂತಿ ತಗೋತಿದ್ದಾರೋ ಯಾವ ಕಡೆಗೂ ಯೋಚನೆಯೇ ಇಲ್ಲ. ಆಗ ಅಲ್ಲಿದ್ದ ಬ್ರಹ್ಮಚಾರಿಗಳು, ಹೀಗೆ ಅವರ ಸಾಪಡಿಸೋದು ಹೇಗೆ, ಅವರ ಅನುಕೂಲನ್ನು ನೋಡ್ಬೇಡ್ವೆ, ಸ್ವಲ್ಪ ಹೊತ್ತು ಕಾಯ್ಬೇಕು ನೀವು ಅಂದ್ರು. ಆದರೆ ಆತ, ನೋಡಿ, ನಾನು ಶ್ರೀಮಾತೆಯವರ ಪಾದ ಪೂಜೆ ಮಾಡದೆ ಇವತ್ತೇನು ತಿನ್ನಲ್ಲ ಅಂತ ಮನಸ್ಸು ಮಾಡಿದ್ದೀನಿ. ಆಗ್ಲೇ ಹೊತ್ತೇರಿತ್ತು. ಅದರಿಂದ ಈ ಭಕ್ತನ ವಿಷಯ ತಿಳಿದಾಗ ಶ್ರೀಮಾತೆ ತಮ್ಮ ಅನಾನುಕೂಲತನ್ನು ಲೆಕ್ಕ ಹಾಕದೆ ಕೈಲಿದ್ದ ಕೆಲಸನೂ ಬಿಟ್ಟು ಆತನಿಗೋಸ್ಕರ ಕೂಡಲೇ ಬರ್ತಾರೆ. ಅವನ ಬೇಡಿಕೆ ಹಾಗೆ ಒಂದು ಮಣೆ ವೇಳೆ ಹಾಗೆ ವಿಗ್ರಹದಾಗಿ ನಿಂತ್ಕೋತಾರೆ. ಭಕ್ತ ತಾನು ತಂದ ಹೂಗಳಿಂದ ಸಾವಕಾಶವಾಗಿ ಅವರ ಪಾದ ಪೂಜೆ ಮಾಡ್ತಾನೆ. ಶ್ರೀಮಾತೆ ಪೂಜೆ ಸ್ವೀಕರಿಸಿ ಅವಸರದಿಂದ ಒಳಕ್ಕೆ ಹೋಗ್ತಾರೆ. ಯಾಕೆ? ಆ ಭಕ್ತನ ಊಟದ ವ್ಯವಸ್ಥೆ ಮಾಡೋಕ್ಕೆ. ಅವತಾರ ಕಾರ್ಯ ಅನ್ನೋದು ಎಷ್ಟು ಕಷ್ಟ ಅಂತ ನಮಗೆ ಈಗ ಸ್ವಲ್ಪ ಅರ್ಥ ಆಗ್ತಿರಬಹುದು. ಇನ್ನೊಂದ್ಸರಿ ಶ್ರೀಮಾತೆಯವರು ಉದ್ಬೋಧನದ ಮನೆಯಲ್ಲಿ ದೇವ್ರ ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ದ ಹಾಗೆ ಅವರಿಗೆ ಪೂಜೆ ಸಲ್ಲಿಸಕ್ಕೆ ಅಲ್ಲೊಬ್ಬ ಭಕ್ತ ಕಾಯ್ತಾ ನಿಂತಿದ್ದ. ಬಹುಶಃ ಆತ ತಮಗೆ ಪುಷ್ಪಾಂಜಲಿ ಸಲ್ಲಿಸಿ ಹೋಗ್ಬೋದು ಅಂತ ಶ್ರೀಮಾತೆಯವರು
ಕಾಲುಗಳನ್ನು ಇಳಿ ಬಿಟ್ಕೊಂಡು ಮಂಚದ ಮೇಲೆ ಕೂತ್ಕೊಂಡ್ರು. ಭಕ್ತರು ಹೀಗೆ ಪುಷ್ಪ ಸಮರ್ಪಣೆ ಮಾಡಿ ಹೋಗುವುದು ಅದು ಪ್ರತಿದಿನದ ಸಂಗತಿ. ಆ ಭಕ್ತ ಅಪರಿಚಿತ. ಶ್ರೀಮಾತೆ ಮೈ ತುಂಬ ಉತ್ತರೀಯ ಹೊದ್ದಿದ್ರು. ಆದರೆ ಆ ವ್ಯಕ್ತಿ ಸುಮ್ಮನೆ ಪುಷ್ಪಾಂಜಲಿ ಮಾಡಿ ಹೋಗಿ ಬಂದೋನಲ್ಲ, ಆತ ಪೂಜಾ ವಿಧಾನನ ಚೆನ್ನಾಗಿ ಬಲ್ಲೋನು ಅಂತ ಕಾಣತ್ತೆ. ಕ್ರಮಬದ್ಧವಾಗಿ ಅಂಗನ್ಯಾಸ, ಕರನ್ಯಾಸ, ಸಂಕಲ್ಪ, ಪ್ರಾಣಾಯಾಮ ಎಲ್ಲ ಮುಗಿಸಿ ಸಾವಕಾಶವಾಗಿ ಸವಿವರವಾಗಿ ಪೂಜೆ ಮಾಡಕ್ಕೆ ಬಂದ. ಶ್ರೀಮಾತೆಯವರಿಗೆ ಇದು ಅನಿರೀಕ್ಷಿತ. ಮೊದಲೇ ಸೆಕೆ ಕಾಲ, ಸಾಲದ್ದಕ್ಕೆ ಮೈ ತುಂಬ ಬಟ್ಟೆ ಹೊದಿದ್ದಾರೆ, ಮೈಯೆಲ್ಲ ಬೇಯ್ತಿದೆ. ಆದರೂ ಅವರು ಚಕಾರ ಎತ್ತದೆ ಅವನ ಭಕ್ತಿಯ ಪೂಜೆಯನ್ನು ಸ್ವೀಕರಿಸ್ತಾ ಕೂತ್ಕೊಂಡ್ರು. ಭಕ್ತನಿಗೆ ಮಾತ್ರ ಯಾವುದರ ಪರಿವೆಯೂ ಇಲ್ಲ. ತಾನು ಉರು ಹೊಡ್ಕೊಂಬಂದಿದ್ದ ಮಂತ್ರ ಎಲ್ಲ ಹೇಳ್ತಾ ಹೇಳ್ತಾ ಮನಸ್ತೃಪ್ತಿಯಾಗಿ ಪೂಜೆ ಮಾಡ್ತಿದ್ದಾನೆ. ಸಾಮಾನ್ಯವಾಗಿ ಶ್ರೀಮಾತೆಯವರ ಅಂಗರಕ್ಷಿಕೆಯಾಗಿ ಗೋಲಾಪ್ಮ ಬಳಿಲೇ ಇದ್ದೇ ಇರ್ತಿದ್ಲು. ಅವತ್ತು ಕೂಡ ಅವಳು ಈ ಭಕ್ತ ಕೈಯಲ್ಲಿ ಪುಷ್ಪ ಹಿಡ್ಕೊಂಡು ಒಳಗೆ ಬಂದಿದ್ನು ನೋಡಿದ್ಲು. ಆದರೆ ಈತ ಎಲ್ಲರಾಗೆ ಶ್ರೀಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಮಾಡಿ ಹೋಗ್ತಾನೆ ಅಂತ ಭಾವಿಸಿ ಗೋಲಾಪ್ಮ ತನ್ನ ಕೆಲಸದ ಕಡೆಗೆ ಹೊರಟೋಗಿದ್ಲು. ಈಗ ಬಹಳ ಹೊತ್ತಿನ ಮೇಲೆ ತನ್ನ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದು ನೋಡ್ತಾಳೆ, ಆ ಮನುಷ್ಯ ಇನ್ನೂ ಪೂಜೆ ಮಾಡ್ತಾನೇ ಇದ್ದಾನೆ. ತಕ್ಷಣ ಅವಳಿಗೆ ಪರಿಸ್ಥಿತಿ ಅರಿವಾಯಿತು. ಅವನ ಬುದ್ಧಿಗೇಡಿತನವನ್ನು ಕಂಡು ಕಿಡಿಕಿ ಹಿಡಿಯಾದ್ಲು. ಸೀದಾ ಬಂದು ಗೋಲಾಪ್ಮ ಆತನ ಕೈ ಹಿಡಿದು, ಏನಯ್ಯ ಏನಿ ಮಾಡ್ತಿರೋದು? ನ್ಯಾಸ, ಪ್ರಾಣಾಯಾಮ, ಸಂಕಲ್ಪ ಇದೆಲ್ಲ ಮಾಡಿ ಜಾಗೃತಗೊಳಿಸೋದಕ್ಕೆ ಇವರೇನು ಮರದ ವಿಗ್ರಹನೋ ಕಲ್ಲಿನ ವಿಗ್ರಹನೋ ಏನು ಅಂತ ತಿಳ್ಕೊಂಡಿದೀಯಾ? ಕಾಣ್ತಿಲ್ವಾ ನಿನಗೆ? ಇವ್ರ ಪಾಪ ಹೇಗೆ ಬೆವರ್ತಿದ್ದಾರೆ ಅಂತ ನಿಂಗೆ ಕಾಣಿಸ್ತಿಲ್ವೇನು ಅಂತ ತನ್ನ ದೊಡ್ಡ ದನಿಯಲ್ಲಿ ಚೀಮಾರಿ ಹಾಕಿ ಹೊರಗೆ ಕಳಿಸಿದ್ಲು. ಅಂತೂ ಅವಳು ಬಂದಿದ್ರಿಂದ ಶ್ರೀಮಾತೆಯವರಿಗೆ ಅಷ್ಟಕ್ಕೆ ಬಿಡುಗಡೆ ಸಿಕ್ತು. ಶ್ರೀಮಾತೆಯವರು ಪರಮ ಸೌಜನ್ಯಮಯಿ. ಅವರ ಸರಳ ಸೌಜನ್ಯವನ್ನ ದುರುಪಯೋಗಿಸಿಕೊಳ್ಳುವಂತಹ ಭಕ್ತರು ಇದ್ದೇ ಇರ್ತಿದ್ದು. ಅವರನ್ನು ಇದರಿಂದ ರಕ್ಷಿಸಬೇಕಾಗಿತ್ತು. ಆದರೆ ಕೆಲವು ಸರಿ ಯಾರಾದರೂ ನೆರವಿಗೆ ಹತ್ತಿರದಲ್ಲೇ ಇದ್ರೂ ಕೂಡ ಕೆಲವು ಬಗೆಯ ವಿಚಿತ್ರ ಪರಿಸ್ಥಿತಿಯಿಂದ ಅವರನ್ನು ರಕ್ಷಿಸಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಅದು ಹೇಗೆ ಅಂದರೆ, ಒಂದ್ಸರಿ ಅವರು ಉದ್ಬೋಧನದಲ್ಲಿದ್ರು. ಬಳಿನಲ್ಲಿ ಕೆಲವು ಭಕ್ತರು ಕುಳಿತಿದ್ರು. ಆಗ ಅವರಿಗೆ ಪ್ರಣಾಮ ಮಾಡಬೇಕು ಅಂತ ಅಲ್ಲಿಗೆ ಬಂದ ಒಬ್ಬ ಅಪರಿಚಿತ ವ್ಯಕ್ತಿ ಬಂದ. ಆದರೆ ಆತ ಪ್ರಣಾಮ ಮಾಡಿ ಬಗ್ದವನು ತನ್ನ ಹಣೆಯಿಂದ ಅವರ ಹೆಬ್ಬೆರಳನ್ನು ಗಟ್ಟಿಯಾಗಿ ಜಜ್ಜಿದ. ನಮಸ್ಕಾರ ಮಾಡ್ತಾ ಮಾಡ್ತಾ ತನ್ನ ಹಣೆಯಿಂದ ಶ್ರೀಮಾತೆಯವರ ಕಾಲಿನ ಹೆಬ್ಬೆರಳನ್ನ ಗಟ್ಟಿಯಾಗಿ ಜಜ್ಜಿದ. ಶ್ರೀಮಾತೆ ನೋವಿನಿಂದ ಚೀರಿದ್ರು. ಅಲ್ಲಿದ್ದ ಭಕ್ತರಿಗೆಲ್ಲ ಆಶ್ಚರ್ಯ, ಕೋಪ. ಯಾಕಯ್ಯ ಹೀಗೆ ಮಾಡಿದೆ ಅಂತ ಗದರಿಸಿದಾಗ ಆ ಭಕ್ತ ಹೇಳ್ತಾನೆ, ನಾನು ಈ ರೀತಿ ನೋವು ಮಾಡಿ ನಮಸ್ಕರಿಸಿದ್ರೆ ನೋವಿರುವವರೆಗೂ ಶ್ರೀಮಾತೆಯವರು ನನ್ನನ್ನು ನೆನ್ಪಿಟ್ಕೋತಾರೆ ಅಂತ ಹೀಗೆ ಮಾಡಿದೆ. ಇದೇ ರೀತಿ ಇನ್ನೊಂದ್ಸರಿ ಒಬ್ಬಳು ಭಕ್ತೆ ಶ್ರೀಮಾತೆಯವರಿಂದ ಬೀಳ್ಕೊಟ್ಟು ನಮಸ್ಕಾರ ಮಾಡಿದ್ಲು. ಅವಳು ನಮಸ್ಕಾರ ಮಾಡ್ತಾ ಮಾಡ್ತಾ ಶ್ರೀಮಾತೆಯವರ ಕಾಲಿನ ಹೆಬ್ಬೆರಳನ್ನ ಕಚ್ಚಿಬಿಟ್ಲು. ನಮಸ್ಕಾರ ಮಾಡ್ತಾ ಶ್ರೀಮಾತೆಯವರ ಕಾಲಿನ ಹೆಬ್ಬೆರಳನ್ನ ಕಚ್ಚಿಬಿಟ್ಲು. ಶ್ರೀಮಾತೆ ನೋವನ್ನ ತಡ್ಕೊಳ್ಳಾರ್ದೆ ಕಿಟಾರಂತ ಕಿರಿಚಿಕೊಂಡ್ರು. ಇದೇನಮ್ಮ ಇದು? ಏನಿದು? ಇದು ಎಂಥ ಭಕ್ತಿ ನಿಂದು? ನಮಸ್ಕಾರ ಮಾಡ್ಬೇಕಾದ್ರೆ ಮಾಡು, ಆದ್ರೆ ಬೆರಳನ್ನ ಯಾಕೆ ಕಚ್ತಿದ್ಯಾ?
ಆಗ ಆ ಭಕ್ತೆ ಸ್ವಲ್ಪನೂ ಸಂಕೋಚ ಪಡದೆ ತನ್ನ ಉದ್ದೇಶನ ಬಹಿರಂಗಪಡಿಸ್ಕೊಂಡ್ಳು. ಅಮ್ಮ, ಹೀಗೆ ಮಾಡಿದ್ರೆ ನೀವು ಯಾವಾಗಲೂ ನನ್ನನ್ನು ನೆನಪಲ್ಲಿಟ್ಕೋತೀರಿ. ಆ ನೋವಿರುವವರೆಗೂ ನಾನು ನಿಮ್ಮ ನೆನಪಲ್ಲಿರ್ತೀನಿ, ನೀವು ಆಶೀರ್ವಾದ ಮಾಡ್ತೀರಿ ಅಂತೇಳಿ ನಿಮ್ಮ ಹೆಬ್ಬೆರಳನ್ನ ಕಚ್ಚಿಬಿಟ್ಟೆ ಅಂತಾಳೆ. ಆ ನೋವಿನಲ್ಲೂ ಶ್ರೀಮಾತೆ ಅವಳ ಮೇಲೆ ಸಿಟ್ಟು ಮಾಡಿಕೊಳ್ಳಿಲ್ಲ. ಅಯ್ಯೋ ದೇವ್ರೇ, ನೆನಪಿಟ್ಕೊಳ್ಳೋಕೆ ಹೀಗೆಲ್ಲ ಮಾಡೋ ಅಂತ ಉಪಾಯನ ನಾನೆಲ್ಲೂ ಕಾಣಪ್ಪ, ನಾನೆಲ್ಲೂ ಕಾಣೆ. ಈ ಎರಡೂ ಘಟನೆಗಳಲ್ಲಿ ಭಕ್ತರ ಇಚ್ಛೆ ಏನು? ಶ್ರೀಮಾತೆ ತಮ್ಮನ್ನು ಮರಿಬಾರದು ಅಂತ. ಯಾವ ಕಾರಣಕ್ಕಾದರೂ ಸರಿ, ಇಂಥ ಭಕ್ತನಿಂದ ನನಗೆ ಎಷ್ಟೊಂದು ತೊಂದರೆ ಆಯಿತು ಅಂತ ಶ್ರೀಮಾತೆಯವರು ಅವರು ನೆನಪಿಸ್ಕೋಬೇಕು ಅಂತ. ಆದರೆ ಆಶ್ಚರ್ಯದ ಸಂಗತಿ ಅಂದರೆ, ಶ್ರೀಮಾತೆಯವರು ತಮ್ಮನ್ನು ಬೈದ್ಕೊಂಡ್ರೂ ಪರವಾಗಿಲ್ಲ, ಒಟ್ನಲ್ಲಿ ನೆನಪಿಸ್ಕೋತಾ ಇದ್ರೆ ಸಾಕು, ಅದರಿಂದಲೇ ನಮಗೆ ಶ್ರೇಯಸ್ಸಾಗುತ್ತೆ ಅಂತ ನಂಬಿದ್ದಾರೆ ಇಂಥ ಭಕ್ತರು. ಇದನ್ನ ಅವರ ಮೂರ್ಖತನದ ಪರಮಾವಧಿ ಎನ್ಬೇಕೋ ಅಥವಾ ಶ್ರೀಮಾತೆಯವರ ಕರುಣೆ, ಕ್ಷಮೆ, ಕೃಪೆಗಳಲ್ಲಿ ಅವರಿಗಿರುವ ವಿಶ್ವಾಸದ ಸೂಚಕ ಅಂತ ಭಾವಿಸಬೇಕೋ? ಶ್ರೀಮಾತೆಯವರು ಮಂತ್ರದೀಕ್ಷೆ ಕೊಡು ಗುರುಸ್ಥಾನದಲ್ಲಿದ್ದರು, ಅನುಗ್ರಹ ಮಾಡುವ ದೇವಿ ಸ್ಥಾನದಲ್ಲಿದ್ದರು. ಅದರಿಂದ ಭಕ್ತಾದಿಗಳು ಅವರಿಂದ ಏನನ್ನ ಬಯಸಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಒಂದ್ಸರಿ ಜಯರಾಂಬಾಟಿಗೆ ಒಬ್ಬ ಭಕ್ತ ಬಂದಿದ್ದ. ಆತ ಇನ್ನೊಂದು 3-4 ದಿನದಲ್ಲಿ ತನ್ನೂರಿಗೆ ವಾಪಸ್ ಹೋಗ್ತಾ ಇದ್ದ. ಆತ ಶ್ರೀಮಾತೆಯವರ ಮುಂದೆ ತನ್ನ ವಿಶೇಷವಾದ ಕೋರಿಕೆಯನ್ನ ಮುಂದಿಟ್ಟ. ಅಮ್ಮ, ದಯವಿಟ್ಟು ನಿಮ್ಮ ಅನ್ನಪ್ರಸಾದವನ್ನು ನನಗೆ ಕರುಣಿಸಬೇಕು, ನಾನು ಅದನ್ನು ಒಣಗಿಸಿ ಊರಿಗೆ ತಗೊಂಡು ಹೋಗ್ತೀನಿ ಅಂತ. ಶ್ರೀಮಾತೆಯವರ ಅನ್ನಪ್ರಸಾದ, ಹಾಗಂದ್ರೆ ಅವರ ಅನ್ನ ಬಡಿಸ್ಕೊಂಡು ಅದರಲ್ಲಿ ಒಂದಷ್ಟನ್ನು ತಿಂದು ಉಳಿದಿದ್ದನ್ನು ಕೊಡಬೇಕು. ಇದೇನು ಹೊಸ್ತಲ್ಲ. ಪೂರಿ ಜಗನ್ನಾಥ ದೇವರಿಗೆ ಹೀಗೆ ಅನ್ನ ನೈವೇದ್ಯ ಮಾಡಿ ಅದನ್ನು ಪುನಃ ಒಣಗಿಸಿ ಅಕ್ಕಿ ಹಾಗೆ ಮಾಡಿ ನೈವೇದ್ಯವಾಗಿ ವಿತರಿಸುವ ಪದ್ಧತಿ ಈಗಲೂ ಇದೆ. ಅದನ್ನು ಮತ್ತೆ ಬೇಯಿಸಿದ್ರೆ ಅನ್ನ ಆಗತ್ತೆ. ಹೀಗೆ ಆ ಭಕ್ತ ಶ್ರೀಮಾತೆಯವರ ಅನ್ನಪ್ರಸಾದವನ್ನು ಕೇಳ್ತಾ ಇದ್ದಾನೆ. ಆಗ ಶ್ರೀಮಾತೆ ಆ ಭಕ್ತನ ಕೋರಿಕೆಗೆ ಒಪ್ಕೋತಾರೆ. ಇದೊಂದು ತುಂಬಾ ಗಮನಾರ್ಹವಾದ ಸಂದರ್ಭ. ಶ್ರೀಮಾತೆಯವರ ಮಾತೃತ್ವ ಜೊತೆಗೆ ಅವರ ದೈವತ್ವವು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕೆಂದ್ರೆ ತಾನು ಆಧ್ಯಾತ್ಮಿಕವಾಗಿ ಎಷ್ಟೇ ಉನ್ನತಿ ಹೊಂದಿದಾದರೂ ವ್ಯಕ್ತಿಯೊಬ್ಬ ತನ್ನ ಎಂಜಲನ್ನ ಪ್ರಸಾದವಾಗಿ ಕೊಡುವಷ್ಟು ಎದೆಗಾರಿಕೆ ತೋರಕ್ಕಾಗಲ್ಲ. ಆದರೆ ಶ್ರೀಮಾತೆಯವರಿಗೆ ತಾವಲು ಕೇವಲ ಒಬ್ಬ ಮನುಷ್ಯ ಮಾತ್ರಳಲ್ಲ, ಸಾಕ್ಷಾತ್ ಭಗವತಿ ಎನ್ನುವ ನಿಶ್ಚಯ ಇತ್ತು. ಅದರಿಂದಲೇ ಆ ಭಕ್ತನ ಕೋರಿಕೆಗೆ ಅವರು ಒಂದ್ಸರಿಗೆ ಒಪ್ಕೊಂಡ್ಬಿಡ್ತಾರೆ. ಮಾರನೇ ದಿನ ಅವರ ತಟ್ಟೆಯಲ್ಲಿ ಅನ್ನಪ್ರಸಾದ ಇಟ್ಟು ಅವನಿಗೆ ಕೊಡ್ತಾರೆ. ಆತ ಆ ಅನ್ನನ ಒಣಸುವುದಕ್ಕೆ ಬಿಸಿನಲ್ಲಿಟ್ಟಿದ್ದಾನೆ. ಅದನ್ನು ನೋಡಿದಂಥ ಶ್ರೀಮಾತೆ ಹೇಳ್ತಾ ಇದ್ದಾರೆ ಆ ಭಕ್ತನಿಗೆ, ಅನ್ನಪ್ರಸಾದವನ್ನ ಬಿಸಿಲಲ್ಲಿ ಒಣಗಿಸ್ತಿಕ್ಕಿಟ್ಟಿದ್ನಲ್ಲ, ಆ ಭಕ್ತನಿಗೆ ಶ್ರೀಮಾತೆ ಹೇಳ್ತಾ ಇದ್ದಾರೆ, ನೋಡು, ಕಾಗೆ ಬಾಯಿಗೆ ಹಾಕ್ದಾಗೆ ನೋಡ್ಕೋಬೇಕು ನೀನು. ಅವರು ಯಾಕೆ ಹೀಗೆ ಹೇಳಿದ್ರು ಅಂದ್ರೆ, ಆತ ತಟ್ಟೆನ ಬಿಸಿಲಿಗಿಟ್ಟು ಕಾಂಪೌಂಡಿನ ಹೊರಗಡೆ ಹೋಗ್ತಾ ಇದ್ದದ್ದನ್ನು ಅವರು ನೋಡಿದ್ರು. ಅದಕ್ಕೆ ಆ ಭಕ್ತ ಹೇಳ್ದ, ಇಲ್ಲಮ್ಮ, ಒಂದೇ ನಿಮಿಷ,
ಈಗಲೇ ಹಿಂತಿರುಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೊರಟೋದ. ಹೋದವನು ಒಂದು ಮರದ ನೆರಳಲ್ಲಿ ಕೂತ್ಕೊಂಡು ಗುಡುಗುಡಿ ಹೊತ್ತಿಸ್ಕೊಂಡ. ಬಂಗಾಳದಲ್ಲಿ ಬಹಳ ಜನರಿಗೆ ಈ ಗುಡುಗುಡಿ ಸೇದೋ ಅಭ್ಯಾಸ. ಊಟ ಆದ ಕೂಡಲೇ ಒಂದೆರಡು ದಮ್ ಎಳೆದ್ರೆ ಸರಿ ಹೋಗ್ತಾರೆ, ಇಲ್ಲದೆ ತಲೆನೇ ಕೆಟ್ಟು ಹೋಗ್ಬಿಡುತ್ತೆ ಅವರಿಗೆ. ಸರಿ, ಗುಡುಗುಡಿ ಸೇದ್ ಮುಗಿಸುವಷ್ಟರಲ್ಲಿ ಅವನಿಗೆ ಹಾಗೆ ಮರದ ಕೆಳಗೆ ಕೂತಿದ್ದಾನೆ. ಸ್ವಲ್ಪ ಜಂಪ್ ಹತ್ತದ ಹಾಗಾಯ್ತು. ಅಲ್ಲೇ ಒರಿಕೊಂಡ ಮೇಲೆ ಗಾಢವಾದ ನಿದ್ರೇನೇ ಆವರಿಸ್ತು. ಇನ್ನೇನಿದೆ, ಶ್ರೀಮಾತೆಯವರಿಗೆ ಕೊಟ್ಟ ಮಾತು ನೆನಪಿಲ್ಲ, ಪ್ರಸಾದ ಇಟ್ಟಿರೋ ತಟ್ಟೆಯೂ ನೆನಪಿಲ್ಲ. ಒಟ್ನಲ್ಲಿ ಈ ಜಗತ್ತೇ ನೆನಪಿಲ್ಲ ಅವನಿಗೆ. ನಿರಾಳವಾಗಿ ಹಾಯಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಸುಮಾರು 3 ಗಂಟೆ ಹೊತ್ತಿಗೆ ಎಚ್ಚರ ಆಯಿತು. ಆಗ ಪ್ರಸಾದ ತಟ್ಟೆ ವಿಚಾರ ನೆನಪಾಯ್ತು. ಅಯ್ಯಯ್ಯೋ, ಕೆಲಸ ಕೆಡ್ತಲ್ಲಪ್ಪ ಅನ್ಕೊಂಡು ಎದ್ದು ಓಡ್ ಬಂದು ನೋಡ್ತಾನೆ. ನೋಡಿದ್ರೆ ಏನಾಗಿದೆ? ಆ ಪ್ರಸಾದದ ತಟ್ಟೆನ ಕಾಯ್ತಾ ಶ್ರೀಮಾತೆಯವರೇ ಕೂತಿದ್ದಾರೆ. ಅವನಿಗೆ, ಆ ಭಕ್ತನಿಗೆ ನಾಚಿಕೆ ಕೃತಜ್ಞತೆಗಳೆರಡು ಉಕ್ಕಿ ಬಂದು ಬಾಯಿಂದ ಮಾತೇ ಹೊರಡಲಿಲ್ಲ. ತೊದಲ್ತಲೇ ಹೇಳ್ತಾ ಇದ್ದಾನೆ. ಅವನ ಮಾತು ತೊದಲ್ತಾ ಇದೆ. ಅಮ್ಮ ಅಮ್ಮ, ನೀವು ಮಧ್ಯಾಹ್ನ ವಿಶ್ರಾಂತಿ ತಗೊಳ್ಳೇ ಇಲ್ವೇ? ನೀವು ಮಧ್ಯಾಹ್ನ ವಿಶ್ರಾಂತಿ ತಗೊಳ್ಳೇ ಇಲ್ವೇ? ಆಗ ಶ್ರೀಮಾತೆ ಸ್ವಲ್ಪವೂ ಅಸಹನೆಯನ್ನು ತೋರಿಸದೆ ಶಾಂತವಾಗಿ ಅವನಿಗೆ ಹೇಳ್ತಾರೆ, ಇಲ್ಲ ಮಗು, ಇಲ್ಲ. ಕಾಗೆ ಬಂದು ಇದನ್ನ ಕುಕ್ಕದೇ ಇರ್ಲಿ ಅಂತ ಕಾಯ್ತಾ ಕೂತ್ಬಿಟ್ಟೆ ನಾನು. ಈ ಮಾತನ್ನು ಕೇಳಿ ಭಕ್ತನ ಅವಸ್ಥೆ ಹೇಗಿರಬೇಕು? ಆ ವಿಷಯ ಹಾಗಿರಲಿ. ನಿಜಕ್ಕೂ ಈ ಬಗೆಯ ಸಹನೆ, ಅನುಕಂಪ, ವಾತ್ಸಲ್ಯ ಇವನ್ನ ನಾವು ಮನುಷ್ಯ ಮಾತ್ರದಲ್ಲಿ ಕಾಣಕ್ಕೆ ಸಾಧ್ಯವೇ? ಇನ್ನು ಅನೇಕ ಭಕ್ತರು ಅವರನ್ನು ಸಾಕ್ಷಾತ್ ಜಗನ್ಮಾತೆಯನ್ನು ದೃಷ್ಟಿಯಿಂದ ನೋಡ್ತಾ ಬೇರೆ ಬೇರೆ ರೀತಿಯಲ್ಲಿ ಅವರ ಕೃಪೆಯ ವರವನ್ನ ಕೇಳ್ಕೊತಾ ಇದ್ರು. ಈ ಭಕ್ತನಾಗೆ ಒಮ್ಮೆ ಒಬ್ಬಾತ ಶ್ರೀಮಾತೆಯವರ ಪಾದಗಳನ್ನು ಹಿಡ್ಕೊಂಡು, ಅಮ್ಮ ಅಮ್ಮ, ನೀವು ನನ್ನ ಮರಣ ಕಾಲದಲ್ಲಿ ನನಗೆ ದರ್ಶನ ಕೊಡಬೇಕು, ಹಾಗೆ ದರ್ಶನ ಕೊಡ್ತೀನಿ ಅಂತ ಮಾತು ಕೊಡಿ ಅಮ್ಮ. ನನ್ನ ಮರಣ ಕಾಲದಲ್ಲಿ ನೀವು ನನಗೆ ದರ್ಶನ ಕೊಡ್ತೀನಿ ಅಂತ ಮಾತು ಕೊಡಿ ಅಮ್ಮ, ಮಾತು ಕೊಡಿ. ನಾನಂದೆ, ಸರಿಯಪ್ಪ, ನಿನಗೆ ದರ್ಶನ ಕೊಡೋ ಹಾಗೆ ನಾನು ಶ್ರೀರಾಮಕೃಷ್ಣರನ್ನ ಪ್ರಾರ್ಥಿಸ್ಕೊಳ್ತೀನಿ ಅಂತ ಉತ್ತರಿಸ್ದೆ. ಆದರೆ ಈ ಭಕ್ತ ಅವರ ಮಾತನ್ನು ಒಪ್ಕೊಳ್ಳಿಲ್ಲ. ಆತ ಅವರ ಪಾದಗಳನ್ನ ಹಾಗೆ ಬಲವಾಗಿ ಹಿಡ್ಕೊಂಡು ಮತ್ ಕೇಳ್ತಾ ಇದ್ದಾನೆ, ಅಮ್ಮ, ನನ್ನ ಮರಣ ಕಾಲದಲ್ಲಿ ನನಗೆ ನೀವು ದರ್ಶನ ಕೊಡ್ತೀನಿ ಅಂತ ಮಾತು ಕೊಡಿ ಅಮ್ಮ. ಮರಣ ಕಾಲದಲ್ಲಿ ನೀವು ದರ್ಶನ ಕೊಡ್ತೀನಿ ಅಂತ ಮಾತು ಕೊಡಿ ಅಮ್ಮ, ಮಾತು ಕೊಡಿ. ಹೀಗೆ ಹೇಳ್ತಾ ಹೇಳ್ತಾ ಅವರ ಪಾದವನ್ನ ಬಲವಾಗಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಕೊನೆಗೆ ನಾನು ಬೇರೆ ಉಪಾಯ ಕಾಣದೆ, ಆಗ್ಲಿ ಮಗು, ಹಾಗೇ ಆಗ್ಲಿ ಅಂತ ಆಶ್ವಾಸನೆ ನೀಡಿದೆ. ಈ ಸನ್ನಿವೇಶ ಎಷ್ಟು ಮಹತ್ವದ್ದು ಇದನ್ನು ನಾವು ಭಾವಿಸಿ ನೋಡಬೇಕು. ತನ್ನ ಕೊನೆಯ ಗಳಿಗೆಯಲ್ಲಿ ಬಂದು ದರ್ಶನ ಕೊಡಬೇಕು ಅಂತ ಭಕ್ತ ಹಠ ಮಾಡಿ ಅವ್ರ ಪಾದನ ಬಲವಾಗಿ ಹಿಡ್ಕೊಂಡಿದ್ರು ಕೂಡ
ಶ್ರೀಮಾತೆ ಕೋಪಿಸಿಕೊಳ್ಳಿಲ್ಲ. ಅವನೀ ಅಪೇಕ್ಷೆ ಈಡೇರುತ್ತೆ ಎನ್ನುವ ಆಶ್ವಾಸನೆ ಕೊಟ್ಟರು. ಆದರೆ ಅದು ಕೇವಲ ಆತನಿಂದ ತಪ್ಪಿಸಿಕೊಳ್ಳುವ ಮಾತಲ್ಲ ಅದು. ಯಾಕೆಂದ್ರೆ ಶ್ರೀಮಾತೆಯವರು ಎಂತಹ ಸರಳರು, ನಿಷ್ಕಪಟರು, ರುಜು ಸ್ವಭಾವದವರು ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಅಂಥವ್ರ ಬಾಯಿಂದ ಯಾವುದೇ ಕಾರಣಕ್ಕಾಗೂ ಒಂದೇ ಒಂದು ಸುಳ್ಳು ಮಾರ್ದು ಹೊರಗೆ ಬರೋಕ್ಕೆ ಸಾಧ್ಯವೇ? ಹಾಗೆ ಸುಳ್ಳಾಡೋ ಅಗತ್ಯವಾದರೂ ಅವ್ರಿಗೇನಿದೆ? ಹಾಗಾದರೆ ನಿಜಕ್ಕೂ ಈ ಭಕ್ತನಿಗೆ ಮರಣ ಕಾಲದಲ್ಲಿ ಶ್ರೀಮಾತೆ ದರ್ಶನ ಕೊಟ್ರೆ? ಹೌದು, ಅವರಲ್ಲಿ ಅಂತಹ ಅಲೌಕಿಕ ಶಕ್ತಿ ವ್ಯಕ್ತವಾಗಿತ್ತು. ಇದು ನಿಸ್ಸಂದೇಹ. ಇದು ನಿಸ್ಸಂದೇಹ. ಇನ್ನು ಕೆಲವು ಸಲ ಅಶುದ್ಧ, ಅಪವಿತ್ರ ವ್ಯಕ್ತಿಗಳು ಬಂದು ತಮ್ಮ ಪಾದಗಳನ್ನು ಮುಟ್ಟಿದಾಗ ಶ್ರೀಮಾತೆ ಬಹಳ ಕಷ್ಟಪಡ್ತಿದ್ರು. ಒಂದು ದಿನ ಕಟ್ಟಿಗೆ ತರಕ್ಕೋಸ್ಕರ ದೂರದ ಹಳ್ಳಿಗೆ ಹೋಗಿದ್ದ ವರದ ಬ್ರಹ್ಮಚಾರಿಗಳು ಸಂಜೆ ಹೊತ್ತಿಗೆ ವಾಪಸ್ ಬಂದಿದ್ದಾರೆ. ಶ್ರೀಮಾತೆ ಆಯಾಸದಿಂದಲೋ ಅನಾರೋಗ್ಯದಿಂದಲೋ ಚಾಪೆ ಮೇಲೆ ಮಲಗಿರುವುದನ್ನು ಕಾಣ್ತಾರೆ. ಬ್ರಹ್ಮಚಾರಿಗಳು ಹತ್ರ ಬಂದಾಗ ಶ್ರೀಮಾತೆ ವಿಷಾದದಿಂದ ಆ ದಿನ ನಡೆದ ಪ್ರಸಂಗನ ಬ್ರಹ್ಮಚಾರಿಗಳಿಗೆ ಹೇಳ್ತಾ ಇದ್ದಾರೆ. ನೋಡಪ್ಪ, ನೀವೆಲ್ಲ ಇದಿರೇನೋ ನಿಜ, ಆದರೆ ಕೆಲಸ ಕಾರ್ಯ ಅಂತ ಹೊರಗೆ ಹೋಗಬೇಕಾಗುತ್ತೆ. ಇವತ್ತಿಲ್ಲೇನಾಯ್ತು ಗೊತ್ತೇ? ಒಬ್ಬ ಇಳಿ ವಯಸ್ಸಿನ ಮನುಷ್ಯ ಬಂದಿದ್ದ. ಅವನನ್ನ ಅಷ್ಟು ದೂರದಿಂದ ನೋಡೆ ನಾ ಕೋಣೆ ಒಳಗೆ ಬಂದು ಮಂಚದ ಮೇಲೆ ಕುಳಿತುಕೊಂಡ್ಬಿಟ್ಟೆ. ಆತ ಹೊರಗಡೆಯಿಂದಲೇ ನಮಸ್ಕಾರ ಮಾಡ್ದ. ಆದರೆ ನನ್ನ ಪಾದಧೂಳಿ ತಗೊಳ್ಳೋಕ್ಕೆ ತುಂಬಾ ಕಾತರನಾಗಿದ್ದ. ನಾನು ಅವನಿಗೆ ಹೇಳಿದೆ, ಬೇಡ ಬೇಡ, ಅಷ್ಟೇ ಸಾಕು ಅಂತ. ಆದರೆ ನಾನು ಬೇಡ ಬೇಡ ಅಂದಷ್ಟು ಹಠ ಮಾಡಿ ಕೊನೆ ಒಳಗೆ ಬಂದು ಬಲವಂತವಾಗಿ ಪಾದಸ್ಪರ್ಶ ಮಾಡೇ ಹೋದ. ತಕ್ಷಣವೇ ನನಗೆ ಪಾದಗಳಲ್ಲಿ ಉರಿ, ಹೊಟ್ಟೆಯಲ್ಲಿ ನೋವು ಶುರುವಾಯಿತು. 3-4 ಸಲ ಪಾದನ ಗಂಗೆ ನೀರು ಹಾಕಿ ತೊಳೆದೆ. ಆದರೂ ನೋವು ಉರಿ ಹೋಗಲಿಲ್ಲ. ನೀನಿಲ್ಲೇ ಇದ್ದಿದ್ರೆ ನನ್ನಿಚ್ಛೆಯನ್ನು ತಿಳ್ಕೊಂಡು ಅವನ್ನ ತಡಿತಾ ಇದ್ದೆ. ಕಲ್ಕತ್ತಾದಲ್ಲಿ ಭಕ್ತಾದಿಗಳನ್ನ ಈ ವಿಚಾರದಲ್ಲಿ ತುಂಬಾ ಕಟ್ಟುನಿಟ್ಟಾಗಿರ್ತಾರೆ. ಹಾಗೆ ಮಾಡಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಎಂತೆಂಥ ವಿಚಿತ್ರ ರೀತಿ ಜನರೆಲ್ಲ ಬರ್ತಾರೆ. ಎಂತೆಂಥ ವಿಚಿತ್ರ ರೀತಿ ಜನರಪ್ಪ. ಆದರೆ ನೀವಿನ್ನೂ ಚಿಕ್ಕವರು, ನಿಮಗೆ ಏನು ತಿಳಿಯೋದಿಲ್ಲ. ಇಂತಹ ಕೆಲವು ಸಂದರ್ಭದಲ್ಲಿ ಅತ್ಯಂತ ಸಹನಶೀಲರಾದ ಶ್ರೀಮಾತೆನೂ ಕೂಡ ಅಸಹನೀಯವಾದಂಥ ಮಾನಸಿಕ ದೈಹಿಕ ಯಾತನೆಗಳನ್ನ ಇನ್ನೂ ತಾಳಕ್ಕೆ ಆಗಲ್ಲ ಅಂದಾಗ ತಮ್ಮ ಕಷ್ಟನ ಶ್ರೀರಾಮಕೃಷ್ಣರಲ್ಲಾಗಲಿ ಅಥವಾ ಕೆಲವು ಆಪ್ತ ಶಿಷ್ಯರ ಹತ್ರ ಬಹಳ ಅಪರೂಪಕ್ಕೆ ಹೇಳ್ಕೊತಿದ್ರು. ಒಂದು ದಿನ ಒಳ್ಳೆ ಉಡುಗೆ ತೊಡುಗೆ ತೊಟ್ಟಿದ್ದ ನಾಗರಿಕ ಭಕ್ತರು ಕೆಲವರು ಕಲ್ಕತ್ತಾದಿಂದ ಜೈರಾಂಬಾಟಿಗೆ ಬಂದರು. ಇವರು ಟಾಕು ಟೀಕಾಗಿ ಬಂದರು. ಅಂತಹ ಭಕ್ತರೇ, ಟಾಕು ಟೀಕು ಭಕ್ತರು ಇವರು. ಆದರೆ ಇವರು ಶ್ರೀಮಾತೆಯವರಿಗಾಗಿ ತಂದುಕೊಟ್ಟ ಹಣ್ಣುಗಳಲ್ಲಿ ಅರ್ಧ ಭಾಗ ಎಲ್ಲ ಅಜಾಗರೂಕತೆಯಿಂದ ಕೊಳತೆ ಹೋಗಿತ್ತು. ಅವರೇನೋ ಹಣ್ಣುಗಳು ಬುಟ್ಟಿ ತಂದುಕೊಟ್ಬಿಟ್ರು. ಆದರೆ ಅದನ್ನ ಒಳಗೆ ತಗೊಂಡು ಹೋಗಿ ಬಿಚ್ಚಿ ನೋಡಿದ್ರೆ ಅರ್ಧಕ್ಕರ್ಧ ಹಣ್ಣೆಲ್ಲ ಕೊಳತು ಹೋಗಿದೆ. ಈ ಹಣ್ಣೆಲ್ಲ ಏನ್ ಮಾಡುದೀಗ? ಊಟದ ಹೊತ್ತಿಗೆ ಬಡಿಸದೆ ಹೋದ್ರೆ ಅವೆಲ್ಲ ಏನಾಯ್ತು ಅಂತ ಭಕ್ತರು ಯೋಚಿಸುವ ಸಂಭವ ಉಂಟಲ್ವಾ?
ಅಥವಾ ನೀವು ತಂದ ಹಣ್ಣುಗಳಲ್ಲಿ ಬಹಳಷ್ಟು ಕೊಳೆತು ಹೋಗಿದೆಯಪ್ಪ ಅಂತ ಹೇಳುದೆ? ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರೆಲ್ಲ ನಾಗರಿಕ ಸಭ್ಯರು. ಹೋಗ್ಲಿ ಅಂತ ಅವುಗಳನ್ನು ಬಿಸಾಡಿದ್ರು ಆ ಭಕ್ತರ ಕಾಣಿಗೆ ಬೀಳ್ದ ಹಾಗೆ ಎಲ್ಲಾದರೂ ದೂರ ಬಿಸಾಡಬೇಕು. ಇಲ್ಲದೇ ಇದ್ರೆ ತಮ್ಮ ಹುಡುಕು ತಮಗೆ ಗೊತ್ತಾಗಿ ಅವರೆಲ್ಲ ಕಸಿಬಿಸಿಗೊಳ್ಳುವ ಸಾಧ್ಯತೆ ಇರುತ್ತೆ. ಅದನ್ನೂ ಶ್ರೀಮಾತೆ ಸಹಿಸಲ್ಲ. ಸಮಸ್ಯೆ ಇಷ್ಟಕ್ಕೆ ಮುಗಿಲಿಲ್ಲ. ಆ ಭಕ್ತರು ಸ್ನಾನದ ಚೌಕವನ್ನ ತರಕ್ ಮರ್ತು ಬಿಟ್ಟಿದ್ರು. ಈಗ ಅವರಿಗೆ ಸ್ನಾನದ ಚೌಕವನ್ನ ಒದಗಿಸಿಕೊಡೋ ಜವಾಬ್ದಾರಿನೂ ಶ್ರೀಮಾತೆದೆ. ಶ್ರೀಮಾತೆಯವರದ್ದು ಬಡತನದ ಸರಳ ಜೀವನ. ಅವರ ಹತ್ರ ಸಿಗಬಹುದಾದ ಸ್ನಾನದ ಚೌಕ ಹೇಗಿರಬಹುದು? ಎಷ್ಟಿರಬಹುದು? ಶ್ರೀಮಾತೆ ಅವ್ರಿಗೋಸ್ಕರ ಮನೆಯೆಲ್ಲ ಹುಡುಕಿ ಕೊನೆಗೆ ತಕ್ಕಮಟ್ಟಿನ ಚೌಕನ ಹೊಂದಿಸ್ಕೊಟ್ರು. ಇಷ್ಟಾದ್ರೂ ಸಮಸ್ಯೆ ಬಗೆಹರಿತೆ? ಇಲ್ಲ. ರಾತ್ರಿ ಹೊತ್ತಿಗೆ ನೋಡಿದ್ರೆ ಆ ನಾಗರಿಕ ಭೂಪರು ಸೊಳ್ಳೆ ಪರ್ದೆ ಕಟ್ಟಕ್ಕೆ ದಾರನೇ ತಂದಿಲ್ಲ. ಈಗ ಅಷ್ಟು ಜನರ ಸೊಳ್ಳೆ ಪರ್ದೆಗಳಿಗೂ ಹುರಿದಾರ ಹೊಂದಿಸ್ಕೊಡ್ಬೇಕು. ಏನಪ್ಪ, ಏನ್ ಜಯರಾಮ್ ಬಾಟಿ ಏನ್ ಪಟ್ಟಣವೇನಪ್ಪ? 2 ಹೆಜ್ಜೆ ಹೋಗಿ ಅಂಗಡಿಯಿಂದ ತಂದು ಕೊಟ್ಬಿಡೋಣ ಅನ್ನಕ್ಕೆ. ಅಂತೂ ಹರಿಬ್ರಹ್ಮಚಾರಿಗಳ ಮನೆಯ ಮೂಲೆ ಮೂಲೆ ತಡ್ಕಾಡಿ ದಾರ ತಂದ್ಕೊಟ್ರು. ಈ ಅವಸ್ಥೆನೆಲ್ಲ ಕಂಡಂತ ಶ್ರೀಮಾತೆಯವರು ನೊಂದ್ಕೊಂಡು ತಮ್ಮಷ್ಟಕ್ಕೆ ತಾವೇ ಹೇಳ್ಕೊತಾ ಇದ್ದಾರೆ. ಈ ರೀತಿ ಜನಗಳು ಬಂದ್ರೆ ನನಗೆ ಎಷ್ಟು ತೊಂದರೆ. ಸಾಕಾಯ್ತಪ್ಪ, ನನಗೆ ಸಾಕಾಯ್ತು. ಇನ್ನೂ ಕೆಲವು ಭಕ್ತರು ಬರ್ತಾರೆ. ಅವ್ರುಗಳೆಲ್ಲ ಬಂದ್ರೆ ಮನೆಯೊಳಗೆ ಎಷ್ಟೋ ಶಾಂತಿ ತುಂಬಿರುತ್ತೆ. ನಾನು ಯಾವುದಕ್ಕೂ ಚಿಂತಿಸ್ಬೇಕಾಗಿ ಬರೋದಿಲ್ಲ. ಏನ್ ಬಡಿಸಿದ್ರೆ ಅದನ್ನ ಎಷ್ಟು ತೃಪ್ತಿಯಾಗಿ ಗೊಣಗದೆ ಊಟ ಮಾಡಿ ಹೇಳ್ತಾರೆ. ತಮ್ಮ ಎಲೆಗಳನ್ನ ಅವರೇ ತೆಗಿತಾರೆ. ಈಗ ಇವರೆಲ್ಲ ಬಂದಿದ್ದಾರೆ. ನನಗೆ ಬೆಳಗ್ನಿಂದ ಒಂದೇ ಸಮನೆ ಪರದಾಟ. ಇನ್ನು ರಾತ್ರಿಗೆ ಇವ್ರಿಗೆಲ್ಲ ಊಟಕ್ಕೆ ಏನ್ ಪಲ್ಯ ಆಗ್ಬೇಕು ಅಂತ ಯೋಚನೆ ಬೇರೆ ಮಾಡಬೇಕಾಗಿದೆ ನಾನು. ಓ ರಾಮಕೃಷ್ಣ, ಇದೆಲ್ಲ ನಿಮ್ದೇ ಸಂಸಾರ, ನೀವೇ ನೋಡ್ಕೊಳ್ಬೇಕು. ಇದ್ರೊಂದಿಕ್ಕೆ ಹೇಗೋದಕ್ಕೆ ನನ್ನಿಂದ ಇನ್ನು ಸಾಧ್ಯನೇ ಇಲ್ಲ. ಆ ರಾಧಿಯ ರಗಳೆಯೇ ಸಾಕಾಗೋಷ್ಟಿರುವಾಗ ಇವ್ರಗಳ ರಗಳೆ ಬೇರೆ ನನಗೆ. ಆದರೆ ಅವರಿಂದ ಇಂತಹ ಬೇಸರದ ಮಾತು ಬಂದಿದ್ದು ಬಹಳ ಅಪರೂಪ. ಆ ದಿನ ಕೂಡ ಬಹುಶಃ ತಳುಕಿನ ಭಕ್ತರಿಗೋ ನಿರಾಡಂಬರದ ಸರಳ ಪ್ರಾಮಾಣಿಕ ಭಕ್ತರಿಗೋ ಎಷ್ಟು ಅಂತರವಿದೆ ಎನ್ನುವುದನ್ನ ತಮ್ಮ ಆಪ್ತ ಶಿಷ್ಯರ ಗಮನಕ್ಕೆ ತರೋಕ್ಕೋಸ್ಕರ ಅವರು ಈ ಮಾತನ್ನ ಆಡಿದ್ರು ಅಂತ ಕಾಣಿಸತ್ತೆ. ಅದು ಅಲ್ಲದೆ ಈ ಘಟನೆ ನಡೆದಿದ್ದು ಅವರ ಕೊನೆಯ ದಿನಗಳಲ್ಲಿ. ಅವರು ರಾಧಿ ಮೇಲಿನ ಮಮಕಾರದ ಬಂಧನವನ್ನ ಬಿಡಿಸಿಕೊಂಡು ಇಹ ಜೀವನವನ್ನ ಮುಗಿಸಿ ಹೊರಡುವ ಮನಸ್ಥಿತಿಯಲ್ಲಿದ್ದಾರೆ. ಆಗ ಬಂದಂಥ ಮಾತುಗಳು ಇದು. ಆದರೆ ಉಳಿದ ಇತರ ಸರಳ ಪ್ರಾಮಾಣಿಕ ಭಕ್ತರ ವಿಷಯದಲ್ಲಿ ಅವರ ವಾತ್ಸಲ್ಯ, ಅನುಕಂಪ, ಕೃಪೆ ಮಹಾಪೂರ್ವವಾಗಿ ಹರಿತನೇ ಬರ್ತಿದೆ. ಆ ಮಹಾಪೂರ್ವವಾಗಿ ಆ ಮಮತೆ, ಕೃಪೆ, ವಾತ್ಸಲ್ಯ ಹರಿದು ಬರ್ತಾನೇ ಇದೆ.